ನಾನೊಂದು 10 ರೂಪಾಯಿ ಕೊಡ್ತೀನಿ, ಇಟ್ಕೋ. ಸಿದ್ದರಾಮಯ್ಯ ಗೆಲ್ಲಲ್ಲ ಅಂದರೆ ಗೆಲ್ಸ್ಕೊಂಬಂದವಳು ನಾನೇ. ನೋಡಿ ನಾನು ಮೈಸೂರು ಅರಮನೆ ಚಾಮುಂಡಮ್ಮ ಅಖಿಲ ಕರ್ನಾಟಕ ರಂಗಭೂಮಿ ಕಲಾವಿದೆ. ನಾನು ಹಿಂದುಳಿದ ಉಪಾಧ್ಯಕ್ಷರು, ಕಾಂಗ್ರೆಸ್ ಸದಸ್ಯರು, ಅಖಿಲ ಕರ್ನಾಟಕ ಸದಸ್ಯನಿ. ಈಗೇನೆಂದರೆ ನಾನು 80 ವರ್ಷ ನನಗೀಗ. ಟಿ ವಿಲಿ ಬರೋದಲ್ಲ, ಮೈಸೂರು ಕರಗ, ದಸರಾ, ಅರಮನೆ ಇಡೀ ಎಲ್ಲ ನಾನೇ ತರೋದು. ಆದರೆ ನಾನು ಅನ್ನೋದು ಯಾರೂ ಗುರ್ತಿ ಹಿಡಿಯಲ್ಲ. ಈಗ ಮೈ ಮೇಲೆ ಯಾವಾಗಲೂ ಇದ್ದೇ ಇರ್ತಾರೆ ನನ್ನ ಮೇಲೆ. 7 ಜನ ಹೆಣ್ದೇವ್ರು, 5 ಜನ ಗಂಡೇವ್ರು. ನಾನು ಅನ್ನೋದಿಲ್ಲ. ಇವಾಗ ನಿಮ್ಮ ಭವಿಷ್ಯನೂ ಏನಾಗಬೇಕು ಅಂತ 2 ಕಾರ್ಯ ಆಗಬೇಕು, ನಾನು ಹಿಡಿದುಕೊಡ್ತೀನಿ ನಿಮ್ಮದು, ಆಯಿತಾ? ಈಗ ನೋಡಿ, ನೀವು 30 ವರ್ಷ ಕಷ್ಟಪಟ್ಟಿದ್ದೀರಾ. ಕಷ್ಟಪಟ್ಟರು ನಿಮ್ಮವ್ರು ಯಾರೂ ಆಗಲಿಲ್ಲ. ನಮ್ಮದವ್ರಿಬ್ಬರು ಮೋಸ ಮಾಡಿದ್ರು. ಒಂದು ಸಾರಿ ಹುಷಾರಿರಲಿಲ್ಲ, ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಿ ಶನಿವಾರ. ಹಣೆ ಹೇಳ್ದೆ ನಿನ್ನ ಬಾಯಿ ಕಟ್ಟಾಕಿದ್ದಾರೆ, ಭಿನ್ನ ಮಾಡ್ತೀನಿ, ನಾನು ಸೋದರಿ ಬಿಟ್ಟು ನಡೆಸ್ತೀನಿ ಅಂದ. ಈಗ ಹೇಳ್ತಿರೋ ಚಾಮುಂಡು 7 ಜನ ಹೆಂಡೇವ್ರು, 5 ಜನ. ಈಗೇನಂದರೆ ನಾನು ದುಡಿತೀನಿ, ನೆಮ್ಮದಿ ಬೇಕು, ನನ್ನ 2 ಮಕ್ಳಿಗೆ ಆರೋಗ್ಯ ಭಾಗ್ಯ ಬೇಕು, ನಾನೆಲ್ಲ ಒಳ್ಳೇದು ಅಂತೀನಿ, ಅಲ್ಲೇ ಕೆಟ್ಟದಾಗುತ್ತೆ, ಕೈ ಬಂದಿದ್ದು ಬಾಯಿ ಬರಲ್ಲ, ಸ್ವಲ್ಪ ಸಾಲದಲ್ಲಿ ಸಾಲು ಇದು ಒಂದಿದ್ದೀನಿ, ಇವಾಗಿದ್ದಾವೆ. ಈಗೇನಂದರೆ ನಾನು 80 ವರ್ಷ ಹೇಳ್ತೀನಿ ನೋಡಿ. ನೀವು ನಿಮ್ಮಮ್ಮ 20-30 ವರ್ಷ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟರು ನಿಮ್ಮವ್ರು ಯಾರೂ ಆಗಲಿಲ್ಲ. ನಮ್ಮದವ್ರಿಬ್ಬರು ಮೋಸ ಮಾಡಿದ್ರು. ಒಂದು ಸರಿ ಬತ್ತಿದೆ ಹೆಚ್ಚು. ಅಣ್ಣಯ್ಯನ ಸ್ಥಾನಕ್ಕೆ ಹೋಗಿದ್ರಿ ಶನಿಮಾತ್ಮ. ಅಣ್ಣಯ್ಯ ನಿನ್ನ ಬಾಯಿ ಕಟ್ಟಾಕಿದ್ದಾರೆ, ಭಿನ್ನ ಮಾಡ್ತೀನಿ, ನಾನು ಸೋದರಿ ಬಿಟ್ಟು ನಡೆಸ್ತೀನಿ ಅಂದ. ಈಗ ಹೇಳ್ತಿರೋಳು ಚಾಮುಂಡಿ. ಕುಂಟ ಅಂದರೆ ಎಲ್ಲಿಂದ ಎಲ್ಲಿಗೆ ಎಗ್ರಿಬಿಡ್ತೀನಿ ಗೊತ್ತಾ? ಈಗ ನೋಡೋಕೆ ಹಿಂಗಿದ್ದೀನಿ, ಕುಂಟ ಹಾಕ್ತೀನಿ ಎಲ್ಲ ಮೇಲೆ 1-2 ಮಾಡ್ತೀನಿ. ಈಗೇನಂದರೆ ನಿಮ್ಮಮ್ಮಂದು ನಾನು ದುಡಿತೀನಿ, ನೆಮ್ಮದಿ ಬೇಕು, ನನ್ನ 2 ಮಕ್ಳಿಗೆ ಆರೋಗ್ಯ ಬಗ್ಗೆ ಬೇಕು, ನಾನೆಲ್ಲ ಒಳ್ಳೇದಂತೀನಿ, ಅಲ್ಲೇ ಕೆಟ್ಟದಾಗುತ್ತೆ, ಕೈ ಬಂದಿದ್ದು ಬಾಯಿ ಬರಲ್ಲ, ಸ್ವಲ್ಪ ಸಾಲದಲ್ಲಿ ಸಾಲು ಆಗಿದ್ದೀನಿ, 1/4 ಭಾಗ ತೀರಿದೆ, ಇನ್ನು 3/4 ಭಾಗ ಇದೆ, ಆಗೋದು. ಹೀಗೆ ಹೇಳ್ತೀನಿ, ನಾನು ದುಡಿತೀನಿ, ನೆಮ್ಮದಿ ಬೇಕು. ನೀವು ನಾನು 15-20 ವರ್ಷ ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ಟರು ನನ್ನವ್ರು ನನಗೆ ಯಾರೂ ಆಗಲಿಲ್ಲ. ನಾನು ನೆಮ್ಮದಿದಲ್ಲಿ ನನಗೆ ಮೋಸ ಆಗಿದೆ. ನನಗಿದ್ರಲ್ಲೂ ಅಷ್ಟೇ. ನಾನು ಮುಂದೆ ಬಂದಿದ್ದು ಹಿಂದೆ ಹೊಟ್ಟೋಗಿದ್ದೀನಿ. ಇನ್ನು ಮುಂದೆ ಬರಬೇಕು ಅಂತ ನೀವು ಕೇಳಿದ್ದೀಯಾ? ಯಾವ ದೇವ್ರಿಗೂ ಕಣ್ಣಿಲ್ಲ ಅಂದಿಲ್ಲ. ನಾನು ನಿನ್ನ ಹತ್ರ ಕಷ್ಟದೇ ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿ. ಯಾವ ದೇವ್ರಿಗೆ ಸತ್ಯಕ್ಕೆ ಕಾಲನೇ ಇಲ್ವಲ್ಲ ಅಂತ ಕೇಳಿದೆ. ಇವತ್ತು ನಾನು ಬಂದು ಇಲ್ಲಿದ್ದೀನಿ. ಈಗೇನಂದರೆ ನಾನು ದುಡಿತೀನಿ, ನೆಮ್ಮದಿ ಬೇಕು, ನನಗೊಂದು ದಾರಿ ಆಗಬೇಕು ಅಂತ ಕೇಳ್ತೀಯ. ನಾನೆಲ್ಲ ಒಳ್ಳೇದು ನಂಬ್ತೀನಿ, ಅಲ್ಲೇ ಕೆಟ್ಟದಾಗುತ್ತೆ. ಆಡೋರ ಮುಂದೆ ನಮ್ಮ ತಲೆ ಎತ್ಕೊಂಡು ನಾನು ಇಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಏಳಿಗೆ ಆಗಿ ನಾನು ಎಲ್ಲ ಕಡೆಗೂ ಒಂದು ಹೆಸರು ತರಬೇಕು ಅಂತೀಯ. ನಾನು ಎಂತೆಂಥವ್ರು ಇದ್ದಾರೆ ಗೊತ್ತಾ? ನಿಮ್ಮ ಪೇಪರ್ ಅವರೆಲ್ಲ ಯಾವಾಗ ಬೇಕಾದ್ರೂ ಕೇಳ್ತಾರೆ. ಪೊಲೀಸ್ನವ್ರಿಗೆ ಕೇಸ್ ಹಾಕಿ ಜಡ್ಜಿಗೆ ಎದುರಿಸ್ಬಿಟ್ಟಿದ್ದೀನಿ. ರಿಪೋರ್ಟ್ ಹಾಕ್ಬಿಟ್ಟಿದ್ರು 35 ಲಕ್ಷದ ನಂದಲ್ಲಿ ಎಲ್ಲರೂ ಸೇರಿಕೊಂಡು 8-10 ಜನ. ಇವ್ರು ಸುಳ್ಳು ಅಂತೇಳಿ ಜಡ್ಜಿಗೆ ಅಂದ್ಕೊಂಡು ಹೇಳ್ತಿದ್ದಂಗೆ ಅಮ್ಮ ಬಂದು ಮಳೆ ಬಂದು ಹೇಳ್ದೆ ಕೇಳ್ದೆ ವಜಾ ಮಾಡೋರು. ನಾನು 3 ವರ್ಷ ಹೋಗಿದ್ದೀನಿ. ನಾನಂದೆ ನಾನೊಂದು 10 ರೂಪಾಯಿ ಕೊಡ್ತೀನಿ, ಇಟ್ಕೋ, ನಿನಗೆ ಚಾಲನಾಗಿಲ್ಲ ನನ್ನ ಅಮ್ಮ ಅಂದರು. 1-2 ಹಾಕ್ಲಾ, ಸ್ಲಿಪ್ ಹಾಕ್ಲಾ, ಎಗ್ರು ಬಿಡ್ತೀನಿ ಮೇಲಿಂದ ಕೆಳಗೆ. ಒಂದರ್ತಿ ಇವತ್ತು ಅಮ್ಮನವ್ರು ಒಂದರ್ತಿ. ಅದರಲ್ಲಿ ಇವತ್ತೇನೆಂದರೆ ಅಲ್ಲಿ ಒಳಗಡೆ ಇರೋರೇ ಅರ್ಚಕರು ಸರಿಗಿಲ್ಲ. ಅವರೆಲ್ಲ ನೋಡಲ್ಲಿ ಅವರೆಲ್ಲ ಡಬ್ಬಿ ತುಂಬವರು. ನಾನು ಇವಂಗಿದ್ರೂ ಯಾರು ನನಗೆ ಯಾರಿಲ್ಲ, ನಾನೊಬ್ಬಳೇ ಇದ್ರೂ ದೇಶನೇ ಆಳ್ತಾ ಇದ್ದೀನಿ. ನಾನು 4 ನಾಯಿ ಸಾಕಿದ್ದೀನಿ, ಎಲ್ಲ ಪ್ರತಿಯೊಂದು ಎಲ್ಲ ಇದೆ. ಆದರೂ ಕೂಡ ದೇಶನೇ ಸರಿಗಿಲ್ಲ. ನಾನು ಕಾಂಗ್ರೆಸ್ ಇರ್ಬೋದು, ನ್ಯಾಯ ಕೇಳ್ತೀನಿ. ಸಿದ್ದರಾಮಯ್ಯ ಗೆಲ್ಲಲ್ಲ ಅಂದರೆ ಗೆಲ್ಸ್ಕೊಂಬಂದವಳು ನಾನೇ. 1000 ತೆಂಗಿನಕಾಯಿ ತಂದು ಬೆಟ್ಟದ ಮೇಲೆ ಹೊಡೆದವಳೆ ನಾನು. ಆಮೇಲೆ DK ಶಿವಕುಮಾರ್ ಜೈಲಲ್ಲಿದ್ದಾಗ ಅವ್ನು ಕರೆಕ್ಕಾಗಲ್ಲ ಅಂದರೆ ಬೆಂಗಳೂರು DK ಶಿವಕುಮಾರ್ CM ಈ ಥರ ಆಗೋದ್ರೆ ನನ್ನ ಕೈಲಿದೆ, ಅದು ನಿನ್ನ ಕೈಲಿಲ್ಲ. ಯಾವ ಥರ ಹೆಂಗೆ ಹೇಳ್ತೀರಾ? ನಾನು ಹೇಳಕ್ಕೆ ನಾನು DK ಶಿವಕುಮಾರ್ MLAಗಳಿಲ್ಲ ಅಂತಾರೆ. ನಾನು ನನ್ನೇ ನೀನು ಮುಳುಗಿಸಿದ್ಮೇಲೆ ನಾನು ನಿನಗೆ ಬಿಡ್ತೀನ? ಅರ್ಥ ಆಯ್ತಾ ಮಗನೇ? ನಾ ಅವ್ನು ಹೆಸರು ಹೇಳೋದು ಬೇಡ, ನಾನೇನು ಅನ್ನೋದು ನೀನು ನೋಡ್ಕೊ. ಅಷ್ಟಿದೆ ಈಗ ಸಿಕ್ಕಿದ್ದೀರಾ ನೋಡಪ್ಪ. ನಾನು ಹೇಳೋದು ಸರಿಯಾಗಿ ಇದು ಪ್ರಶ್ನೆ ಕೇಳ್ಕೊಳ್ಳಿ. ಅವ್ರಿಗೆ ಕಣ್ಣಿಲ್ಲ ನನ್ನ ಮೇಲೆ. ನಾನು ಗೆಲ್ಸಿದ್ದೇನು, ಕಾಂಗ್ರೆಸ್ ಬರ್ಸಿದ್ದೇನು. ಸಿದ್ದರಾಮಯ್ಯ ಗೆಲ್ಲ ನಾನು ದುಗುರು ಅಂತ ಗೆದ್ಮೇಲೆ ಬೆಟ್ಟದಿಂದ ಎಲ್ಲ ಬಂದೆ. ನಾನು ನೋಡಿದ್ರ 40 ವರ್ಷ ಕಾಂಗ್ರೆಸ್ ದುಡ್ದಿದ್ದೀನಿ. ಒಂದು ಮನೆ ಮಾಡಿಲ್ಲ, ಒಂದು ಮಠ ಮಾಡಿಲ್ಲ, ಒಂದು ಪೈಸಾ ಇಲ್ಲ. ದೇಶ ಅಲ್ಲಾಡಿಸ್ತಾರೆ. ಪೊಲೀಸಲ್ಲಿ ಬೆಳೆದ್ರು ಒಂದು ದಿವಸ ಅದು ಇದಾದರೂ ನಿಯತ್ಕಾರ ಪೊಲೀಸ್ನವರು. ನಾನು ಎದುರುಗಡೆ ಹೇಳ್ತೀನಿ. ಆಮೇಲೆ ಅವಳ ಮಗನೇ
ಆಮೇಲೆ ಏನು ಗೊತ್ತಾ, ಇದು ಅದು ಬೆಂಗಳೂರಿನಲ್ಲಿ ಹಿಡ್ಕೊಂಡಿದ್ರಲ್ಲ ಆವಾಗಲೇ ನಾನು ಬಂದು ಯಾವ ಥರ ಏನು ಹೆಂಗೆ DK ಅವರು ಇದು ಅಂತೇಳಿ ಅವಾಗ ಹೇಳಿದೆ 3 ಸ್ಥಳ. ಆಮೇಲೆ ತಕ್ಷಣ DK ಜೈಲಲ್ಲಿ ಇದ್ದಾರಲ್ಲ ಡೆಲ್ಲಿ 5 ದಿನ ಕರ್ಕೊಂಬಂದೆ ನಾನೇ, ನನ್ನ ದುಡ್ಡಲ್ಲಿ ಹೆಂಗೋ ಕರ್ಕೊಂಬಂದೆ. DK CM ಈ ಥರ ಆಗಲ್ವಾ? ನಾನು ಹೇಳಲ್ಲ, ನನ್ನ ಕೈಲಿ ಏನು ಮಗನೇ ಹೇಳ್ಬಿಟ್ಟಕ್ಕೆ ನಿಷ್ಠರಾಗಬೇಕು ನಾ ಹೇಳೋದು ಬೇಡ. ಅಮುಕ್ತಿರೋಣಿ ನಾನು ಮಗನೇ, ನನ್ನ ಕಣ್ಣೀರು ಇವಾಗ ಜೊಳ್ಳು ಅನಿಸ್ಬಿಡ್ತೀನಿ ನೋಡು. ನನ್ನ ಕಣ್ಣೀರು ಯಾತಕ್ಕಂದರೆ ನಾ ಬೇಡ ಅಂತ ಸುಮ್ಮನಿದ್ದೀನಿ. ನನ್ನ ಸಂಕಟ ಆಗಿರುವಾಗ ನಿನಗೆ ಬಿಟ್ಟು ಕೊಡ್ತೀನ? ನಿನಗೆ ಕಣ್ಣಿಲ್ವಾ? ಡೆಲ್ಲಿನ ಕರ್ಕೊಂಬಂದು ಇಡೀ ಜಾಗ ಎಲ್ಲ ಹೋದೆ. ಇವತ್ತು ನನ್ನ ಪೈಸಾ ತಗೊಂಡಿಲ್ಲ, ಒಂದು ಪೈಸಾ ಇದ್ದಿಲ್ಲ. ಅವ್ನಿಗೆ ಆಗೋಕ್ಕೂ ಬಿಡಲ್ಲ, ಮಾಡೋಕ್ಕೂ ಬಿಡಲ್ಲ. 5 ವರ್ಷ ಪೂರೈಸ್ತಾರೆ CM ಆಗಿ. ಆಗ್ತಾನೆ ಬಿಡು ಅವನು, ಆದರೂ ನಾನು ಬಿಟ್ಕೊಡ್ತಾ ಇದ್ದೀನಿ. ಅವನೆಂಥವ್ರಾಗಿರಲಿ ಇವನ್ ಥರ ಅಲ್ಲ. ಲೇ ಅಂದರೆ ಹಂಗೆ ಇರ್ತಾನೆ ಅವನು. ಸಿದ್ದರಾಮಯ್ಯ ಮೇಲೆ BJP ಅವರೆಲ್ಲ ರಾಜೀನಾಮೆ ಕೇಳ್ತಾರೆ. ಕೇಳ್ತಾರೆ, ನಾನು ನುಗ್ಗಿದ್ರೆ 1 ನಿಮಿಷ. ಏನು ಆಗಲ್ವಾ ಮಗನೇ? ಆಗಲ್ವಾ? ಎಲ್ಲರಿಗೂ ಪ್ರಚಾರದಲ್ಲಿ ಬಿಡು, ನಾನು ಯಾರಿಗೂ ಎದುರೋ ಮಗಳೇ ಅಲ್ಲ. ನನ್ನ ಸರಿಯಾಗಿ ನೋಡಿದರೆ ಯಾಕೆ ಅವ್ರಿಗೆಲ್ಲ ಹಂಗೆ ಮಾಡ್ತಿದ್ದೆ? ಖಂಡಿತನಾ? ಹಾಂ ಸರಿ, ಓಕೆ. ಅಲ್ಲ, ನಾನು ಹೇಳೋದು, ನೀವು ನನ್ನ ಸರಿಯಾಗಿ ನೋಡಿದರೆ, ಸರಿಯಾಗಿ ನಾನು ಇದು ಮಾಡಿದರೆ ಇವ್ರಿಗೆ ಯಾಕೆ ಹಿಂಗೆ ಶಿಕ್ಷೆ ಕೊಡ್ತಿದ್ದೆ? ರಾಜೀನಾಮೆ ಬೇಕು ಅಂತ ಕೇಳ್ತಾರೆ ಸಿದ್ದರಾಮಯ್ಯ. ಕೇಳಿ ಬಿಡ್ಲಿ, ಅದನ್ನು ನೋಡಿ ಸೀನ್ತಾ ಇದ್ದಾರೆ. ಯದುವೀರ್ಗೆ ಅವನು ಈ ಥರ ಅಂದ ಒಂದೊಬ್ರು ನಮ್ಮನೆಗೆ ಬಂದಿದೆ, ಹಿಂಗೆ ಅವ್ರ ಜಾಗದಲ್ಲೇ ಹಿಂಗೆ ಅಂದೆ. ಗೆಲ್ಲಿಲ್ವಾ? ಚಾಮುಂಡಿ ಬೆಟ್ಟದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಭಕ್ತಿಗಳು. ಹೌದು, ಇಲ್ಲಿರೋರೇ ಕಳ್ರು, ಗೌರ್ಮೆಂಟೇ ಕಳ್ರಾದ್ಮೇಲೆ ನಾನೇನು ತಗೊಂಡು ಮಳೆ ಬರೆಸ್ತೀನಿ ನೋಡು. ನಾನು ಹೋಗೋದೆ ಕೊಚ್ಚೆ ಹರಿಸ್ಬಿಡ್ತೀನಿ. 2,000 ಬೇಡ, 10,000 ಬೇಡ, 5,000. ಏನು ಮರೆ ನೋಡಿ. ಒಂದೇ ನಿಮಿಷ ನನ್ನ ತಕ್ಷಣ ಕೊಚ್ಚೆ ಹರಿಸ್ಬಿಡ್ತೀನಿ. ಹರ್ಸಕ್ಕಾಗಲ್ವಾ? ಗಾಡಿ ಬರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.